ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತುಂಬ ದಿನಗಳ ಆದ ನಂತರ ಮತ್ತೆ ನಾನು ಡೈಲಿ ವ್ಲಾಗನ್ನು ಮಾಡಬೇಕು ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಕೂಲ್ ಚೇಂಜ್ ಮಾಡಿ ಹೊಸ ಸ್ಕೂಲಿಗೆ ಹೋದಾಗಿಂದ ಸ್ವಲ್ಪ ನನಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ಹಾಗೆಯೇ ಸ್ವಲ್ಪ ನನಗೂ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗಿತ್ತು. ಹಾಗಾಗಿ ನಾನು ಇಷ್ಟು ದಿನ ಯಾವುದೇ ರೀತಿಯ ವ್ಲಾಗ್ಗಳು ಕೂಡ ನಾನು ಮಾಡಿ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ ನಾನು ಮತ್ತೆ ಡೈಲಿ ವ್ಲಾಗ್ಗಳನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತಿನ ಒಂದು ವ್ಲಾಗನ್ನು ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಮಂಡೇ ಆಗಿತ್ತು. ಮಂಡೇ ಬೆಳಿಗ್ಗೆ ಆ್ಯಸ್ ಯೂಶುವಲ್ ಬೇಗನೆ ಎದ್ದು ಮನೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಾನು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಮನೆಯ ಎಂಟ್ರೆನ್ಸಲ್ಲಿ. ಸೊ ಅಲ್ಲಿ ನಾನು ತುಳಸಿ ಗಿಡ ಹಾಗೆ ಒಂದಷ್ಟು ಶೋ ಪ್ಲಾಂಟ್ಸ್ನ ಹಾಕಿದ್ದೀನಿ. ಅದಕ್ಕೆಲ್ಲ ಕೂಡ ನೀರನ್ನು ಹಾಕಿ ಅದನ್ನೆಲ್ಲ ಸ್ವಲ್ಪ ಎತ್ತು ಮೇಲೆ ಇಟ್ಟೆ, ಬಿಸಿಲು ಬರಲಿ ಸ್ವಲ್ಪ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೆ ಇವಾಗ ಬಾಗಿಲಲ್ಲಿ ಹೊಸಲೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸೋಮವಾರ ಆಗಿರೋದ್ರಿಂದ ಮನೇಲಿ ದೇವ್ರ ಪೂಜೆ ಮಾಡಬೇಕಿತ್ತಲ್ಲ, ಮನೆ ದೇವ್ರ ವಾರ ಕೂಡ ಇವತ್ತು. ಹಾಗಾಗಿ ಸೊ ಇವಾಗ ಫಸ್ಟಿಗೆ ನಾನಿಲ್ಲಿ ಹೊಸಲಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಈ ಮನೆಯಲ್ಲಂತೂ ಸ್ವಲ್ಪ ನನಗೆ ರಂಗೋಲಿ ಬಿಡೋದಕ್ಕೆ ತುಂಬಾ ಕಷ್ಟ. ಯಾಕಂದರೆ ಮನೆ ಬಾಗಿಲು ಇರೋದು ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ರಂಗೋಲಿ ಹಾಕೋದ್ರಲ್ಲಿ ಏನು ಕೂಡ ಕಾಣೋದೇ ಇಲ್ಲ. ಹಾಗಾಗಿ ನಾನು ಬಾಗಿಲಿಗೆಲ್ಲ ರಂಗೋಲಿ ಹಾಕೋದಿಲ್ಲ. ಜಸ್ಟ್ ಈ ಹೊಸಲು ಮಾತ್ರ ನಾನು ರಂಗೋಲಿನ ಹಾಕೋತಾ ಇದ್ದೀನಿ ಅಷ್ಟೇ. ನನಗೆ ಅದೊಂದು ತುಂಬ ಮಿಸ್ಸಿಂಗ್ ಅಂತ ಅನಿಸುತ್ತೆ ಈ ಮನೆಯಲ್ಲಿ. ನಾನು ಆ ಮನೇಲಿದ್ದಾಗ ನೀವೆಲ್ಲ ನೋಡಿರ್ತೀರ, ತುಂಬ ರಂಗೋಲಿಗಳನ್ನು ಹಾಕ್ತಾ ಇದ್ದೆ. ನಂಗೆ ಸ್ವಲ್ಪ ರಂಗೋಲಿ ಹಾಕೋದು ತುಂಬಾ ಇಷ್ಟ. ಬಟ್ ಇಲ್ಲಿ ರಂಗೋಲಿ ಹಾಕೋಕ್ಕೆ ಆಗೋದಿಲ್ಲ. ಬಟ್ ಆದರೂ ಕೂಡ ನೋಡಿ, ಈ ಥರ ಹೊಸಲಿಗೆ ರಂಗೋಲಿ ಹಾಕಿ ಈ ಥರ ಸ್ಟೆನ್ಸಿಲ್ನ ಬಳಸಿ ನಾನು ಬಾರ್ಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ತುಳಸಿ ಕಟ್ಟೆ ಕೂಡ ಅದಕ್ಕೂ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅಲ್ಲೂ ಕೂಡ ಈ ಥರ ಸ್ಟೆನ್ಸಿಲಲ್ಲೇ ರಂಗೋಲಿ ಕೂಡ ಹಾಕ್ಕೊಂಡೆ. ತುಳಸಿ ಗಿಡ ತುಂಬ ಚೆನ್ನಾಗಿಯೇ ಬಂದಿದೆ. ಆ್ಯಂಡ್ ಹಾಗೆ ನಾನು ನಿಮಗೆ ಗಿಡ ಹೇಳಿದೆಲ್ಲ ನೋಡಿ, ಇದೇ ನಾನು ಹಾಕ್ಕೊಂಡಿರೋ ಗಿಡಗಳು. ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಹಾಗೆ ಇಲ್ಲೊಂದು ಹಾಕಿರೋದೆಲ್ಲ ಒಂದಷ್ಟು ಶೋ ಪ್ಲ್ಯಾಂಟ್ಸ್ ಇದೆ. ಆ್ಯಂಡ್ ಇನ್ನೊಂದು ಬಂದು ಅದು ಮೆಣಸಿನ್ಕಾಯಿ ಗಿಡ ಹಾಕಿರೋದನ್ನು ತೆಗೆದು ಹಾಕಬೇಕು, ಚೆನ್ನಾಗಿ ಬರ್ತಾ ಇಲ್ಲ ಅದು. ಆ್ಯಂಡ್ ಹಾಗೆ ಇಲ್ಲೂ ಕೂಡ ಪ್ಯಾಸೇಜ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಮನೆಯಲ್ಲಿ ಕೂಡ ಮನೆ ಕೆಲಸ ಕಂಪ್ಲೀಟಾಗಿ ಎಲ್ಲ ಕೂಡ ಮುಗ್ದಿತ್ತು. ನೈಟೇ ಎಲ್ಲ ಕೆಲಸಗಳನ್ನ ಕೂಡ ಮುಗಿಸ್ಕೊಂಡಿದ್ದೆ ನಾನು. ಸೊ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಕಿಚನ್ನಿಗೆ ಬಂದೆ. ತಿಂಡಿ ರೆಡಿ ಮಾಡಿ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೇಕಲ್ಲ. ನನಗೆ ಸ್ವಲ್ಪ ಇವಾಗ ಬೇಗನೆ ಸ್ಕೂಲ್ ಬಸ್ ಬರುತ್ತೆ. ನಾನು ಸ್ಕೂಲ್ ಬಸ್ನಲ್ಲೇ ಹೋಗೋದ್ರಿಂದ ಸ್ಕೂಲ್ ಬಸ್ ಬರೋಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಆಗಿ ರೆಡಿಯಾಗಿರಬೇಕು ನಾನು. ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೋಬೇಕು ಇವಾಗ. ಫಸ್ಟಿಗೆ ಬಂದು ನಾನಿಲ್ಲಿ ಬಾದಾಮಿನ ನೆನೆಸಿದ್ದೆಲ್ಲ ಪೀಲ್ ಮಾಡಿ ಇಟ್ಕೊಂಡು ಹಾಗೆ ಬಿಸಿನೀರನ್ನ ಕೂಡ ಮಾಡಿಕೊಂಡು ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ನನ್ನ ಡೈಲಿ ರೊಟೀನಲ್ಲಂತೂ ಇದ್ದೇ ಇರುತ್ತೆ, ಅದನ್ನು ನಾನು ಮಿಸ್ ಮಾಡೋದೇ ಇಲ್ಲ. ಬಟ್ ಕುಡಿಯೋದಕ್ಕಂತೂ ಸ್ವಲ್ಪ ಕಷ್ಟನೇ, ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಕುಡಿಲೇಬೇಕು. ಸೊ ಬಿಸಿನೀರು ಕುಡಿದು ಹಾಗೆ ಬಾದಾಮಿ ಕೂಡ ತಿಂತ ನಾನು ತಿಂಡಿಗೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂಥೇಳಿ ರಾತ್ರಿಯೇ ಬಟಾಣಿ ಕೂಡ ನೆನೆಸಿ ಇಟ್ಕೊಂಡಿದ್ದೆ. ಹಾಗಾಗಿ ಇವಾಗ ಅಲ್ಲೇ ತರಕಾರಿಗಳನ್ನು ಹೆಚ್ಕೊಳ್ತಾ ಇದ್ದೀನಿ. ಇವತ್ತು ಜಾಸ್ತಿ ತರಕಾರಿ ಎಲ್ಲ ಏನು ಹಾಕಿಲ್ಲ, ಜಸ್ಟ್ ಕ್ಯಾರೆಟ್ ಮತ್ತು ಬೀನ್ಸ್ ಅಷ್ಟೇ ಹಾಕಿ ತರಕಾರಿ ಬಾತ್ ಮಾಡ್ತಾಯಿದ್ದೆ. ಸ್ವಲ್ಪ ಬಟಾಣಿ ಕೂಡ ಹಾಕಿ ಬಾತ್ ಮಾಡ್ತಿದ್ದೆ. ಯೂಶ್ವಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಂಡೇ ಅಂದರೆ ನಾನು ಯಾವಾಗಲೂ ಆಲ್ಮೋಸ್ಟ್ ಮಂಡೇನಲ್ಲಿ ವೆಜಿಟೇಬಲ್ ಪಲಾವ್ ಅಥವಾ ಇಡ್ಲಿ ಈ ಥರದ್ದೇ ಇರುತ್ತೆ. ತುಂಬ ಕ್ವಿಕ್ಕಾಗಿ ಆಗುವಂಥದ್ದನ್ನೇ ನಾನು ಚೂಸ್ ಮಾಡ್ಕೊತೀನಿ. ಸೊ ಹಾಗಾಗಿ ಇಲ್ಲೂ ಕೂಡ ಇವತ್ತು ವೆಜಿಟೇಬಲ್ ಪಲಾವ್ನೇ ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಿಲ್ಲ, ಬಿಕಾಸ್ ತುಂಬ ಸಲ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗಾಗಿ ಸೊ ಇವಾಗ ತರಕಾರಿ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಮಸಾಲೆ ಕೂಡ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ತಾನೆ ಇವಾಗ ಒಗ್ಗರಣೆ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಅದು ಒಗ್ಗರಣೆ ಹಾಕೋಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೋಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇನ್ನೊಂದು ಕಡೆ ಒಂದು ಮಿಲ್ಕ್ ಪ್ಯಾನಲ್ಲಿ ಕೂಡ ನಾನು ಗಂಜಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಮಿಲೆಕ್ಸ್ ಅವ್ರದ್ದು ಮಿಲೆಟ್ದು ಪೌಡರ್ ಬರುತ್ತೆ, ಅದನ್ನು ತರಿಸ್ಕೊಂಡಿದ್ದೆ. ಅದನ್ನು ಬೆಳಿಗ್ಗೆ ಹೊತ್ತು ಕುಡಿಯೋಣ ಅಂಥೇಳಿ ನಾನು ಓಟ್ಸ್ ಸ್ಮೂದಿ ಕುಡಿತೀನಿ, ಹಾಗೆ ರಾಗಿ ಅಂಬಲಿ ಕೂಡ ಕುಡಿತಿದ್ದೆ ಅಲ್ಲ. ಸ್ವಲ್ಪ ಮಳೆ ಎಲ್ಲ ಬರ್ತಿದ್ದರಿಂದ ಸ್ವಲ್ಪ ಅದು ಶೀತ ಅಂತ ಆಗುತ್ತೆ ಅಂಥೇಳಿ ಇವಾಗ ಮಿಲೆಟ್ದು ಪೌಡರ್ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಹಾಕಿಬಿಟ್ಟು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾನು ಹಾಲಿನಲ್ಲಿ ಮಾಡ್ಕೋತಿದ್ದೀನಿ, ಯಾಕಂದರೆ ನನಗೆ ಉಪ್ಪಲ್ಲಿ ಕೂಡ ನಾನೊಂದ್ಸಲ ಹಾಕಿ ಟ್ರೈ ಮಾಡಿದೆ. ಅಂದರೆ ನೀರು ಹಾಕಿ ಗಂಜಿ ಮಾಡೋದಕ್ಕೆ ಉಪ್ಪು ಹಾಕ್ಕೊಂಡು ಕುಡಿಯೋದು. ಸೊ ನಂಗೆ ಅದರ ಟೇಸ್ಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಬೆಲ್ಲ ಹಾಕಿ ಮಾಡ್ತೀನಿ. ಸೊ ಬೆಲ್ಲ ಹಾಕೋದಕ್ಕೆ ಹಾಲು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ನಾನಿಲ್ಲಿ ಹಾಲನ್ನ ಇಟ್ಬಿಟ್ಟು ಹಾಲಿಗೆ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋದನ್ನು ನಾನು ಗಂಜಿ ಆಗೋದಕ್ಕೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಗಂಜಿ ಎಲ್ಲ ಬೆಂದು ರೆಡಿ ಆಯಿತು ಅನ್ನೋವಾಗ ಅದಕ್ಕೆ ನಾನು ಬೆಲ್ಲನ ಹಾಕಿ ಇನ್ನೊಂದೆರಡು ಕುದಿ ಅದನ್ನು ಕುದಿಸಿ, ಅಂದರೆ ಬೆಲ್ಲ ಕರಗೋ ತನಕ ಸ್ವಲ್ಪ ಅದನ್ನು ಕುದಿಸ್ಬಿಟ್ಟು ಆಮೇಲೆ ಅದನ್ನು ಕುಡಿಯುವಂಥದ್ದು. ಸೊ ಅಲ್ಲಿ ಗಂಜಿ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಆ ಕಡೆ ಸ್ವಲ್ಪ ನೈಟ್ ಸಾಂಬಾರು ಕೂಡ ಇತ್ತು, ಅದನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ ಬಾತ್ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಅಟ್ ಅ ಟೈಮ್ ನನಗೆ ಇವಾಗ ಈ 3 ಬರ್ನರ್ ಸ್ಟವ್ ಆಗಿರೋದ್ರಿಂದ ಎಲ್ಲನೂ ಕೆಲಸಗಳನ್ನ ಪಟಪಟ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೋಡಿ ಇವಾಗ ಕಂಪ್ಲೀಟಾಗಿ ವಿಷಲ್ ಕೂಡ ಬಂದು ಬಾತ್ ಕೂಡ ರೆಡಿ ಆಯಿತು.
ಹಾಗೆ ಸಿಂಕ್ ಎಲ್ಲ ಕೂಡ ಕ್ಲೀನ್ ಮಾಡಿ ಅದು ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಆ್ಯಂಡ್ ಹಾಗೆ ಇಲ್ಲಿ ಗಂಜಿ ಕೂಡ ರೆಡಿ ಆಗಿದ್ದೆ. ಅದು ಬಂದು ನನ್ನ ಮಗನಿಗೆ ಅಂತೇಳಿ ಬಾದಾಮಿ ಕೂಡ ನೆನೆಸಿಟ್ಟಿದ್ದೀನಿ. ಹಾಗೆ ನಾನು ಕೂಡ ಬಿಸಿನೀರನ್ನ ಕಾಯಿಸಿ ಫ್ಲಾಸ್ಕಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ರೆಡಿ ಆಗೋಣ ಅಂತ ಬಂದೆ. ಈಗ ಇದು ನನ್ನ ಯೂನಿಫಾರ್ಮ್ ಸ್ಯಾರಿ ಕೂಡ ಹಾಕ್ಕೊಂಡು ರೆಡಿಯಾಗಿದ್ದಾಯಿತು. ಸೊ ಫಸ್ಟಿಗೆ ನಾನು ಸ್ಯಾರಿ ಹಾಕ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದು ಮೇಕಪ್ ಎಲ್ಲ ಮಾಡ್ಕೊಳ್ಳೋಂಥದ್ದು. ಯಾಕಂದರೆ ಸ್ಯಾರಿ ಒಂದು ಹಾಕಿ ರೆಡಿಯಾಗಿದ್ದರೆ ಜಸ್ಟ್ ಮಿಕ್ಕಿದ್ದು ಏನಾದರೂ ಹಾಕ್ಕೊಂಡು ಹೊರಡ್ಬಿಡ್ಬೋದು ಬಸ್ ಬಂದ ತಕ್ಷಣವೇ. ಹಾಗಾಗಿ ಫಸ್ಟು ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ನಾನು ಕ್ರೀಮ್ ಎಲ್ಲ ಹಚ್ಕೊಂಡು ರೆಡಿ ಆಗೋದು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ನೈಟ್ ಶಿಫ್ಟ್ ಅವರಿಗೆ ಮುಗ್ದಿತ್ತು, ಇವತ್ತಿಗೆ ಲಾಸ್ಟ್ ಆಗಿತ್ತು. ಬೆಳಿಗ್ಗೆ ಅವರು ಕೂಡ ಬಂದು ಡ್ಯೂಟಿ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆಗೆಲ್ಲ ಪಾಪ ಅವರೇ ರೆಡಿ ಮಾಡಿ ಪೂಜೆ ಕೂಡ ಫಸ್ಟ್ ಮಾಡ್ತಾ ಇದ್ದಾರೆ. ನಾನೀಗ ರೆಡಿ ಎಲ್ಲ ಆಗಿಬಿಟ್ಟು ಹೋಗಿ ಪೂಜೆ ಮಾಡಬೇಕು. ಸೊ ಯೂನಿಫಾರ್ಮ್ ಸ್ಯಾರಿ ಇದ್ದಾರೆ. ಸೊ ನಾನು ಸ್ವಲ್ಪ ಕಾಲರ್ ಇಡ್ಸಿಲ್ಲ, ಬಟ್ ಕಂಪ್ಲೀಟ್ ಯಾವುದೇ ರೀತಿ ಬ್ಯಾಕ್ ಡೀಪನ್ನು ಕೊಡಿಸ್ತಂತೆ ಕಂಪ್ಲೀಟಾಗಿ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಯಾಕಂದರೆ ನಾವು ಗ್ರೌಂಡಿಗೆಲ್ಲ ಹೋಗೋದು ಅದು ಇದು ಹೋಗೋದೆಲ್ಲ ಇದ್ದಾಗ ತುಂಬಾ ಟ್ಯಾನ್ ಆಗಿಬಿಡುತ್ತೆ. ಇನ್ನು ಕಾಲರ್ ಇಡ್ಸಿದ್ರೆ ಸ್ವಲ್ಪ ಶೆಕೆ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಈ ಸಲ ನಾನು ಈ ಥರದ್ದು ಒಂದು ಸ್ಟಿಚಿಂಗನ್ನು ಮಾಡಿಸಿದ್ದೀನಿ. ಏನಿಲ್ಲ, ಜಸ್ಟ್ ಬ್ಯಾಕಲ್ಲಿ ಡೀಪ್ ಕೊಡಿಸಿಲ್ಲ ಅಷ್ಟೇ. ಹಾಗೆಯೇ ಸ್ಟಿಚ್ ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹೊಲಿಸಿರೋದು. ಮತ್ತು ಹಾಗೆ ಇದು ಕೂಡ ಸೀರೆ ಕಲರ್ ಕೂಡ ಚೆನ್ನಾಗಿದೆ. ಇನ್ನೊಂದು ಪಿಸ್ತಾ ಗ್ರೀನ್ ಕಲರ್, 2 ಯೂನಿಫಾರ್ಮ್ ಸ್ಯಾರಿ ಕೊಟ್ಟಿದ್ದಾರೆ. ಸೊ ಯೂನಿಫಾರ್ಮ್ ಸ್ಯಾರಿ ಹೇಗಿದೆ, ಹೇಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಫೈನಲಿ ನಂದು ರೆಡಿ ಕೂಡ ಎಲ್ಲ ಆಗಿದ್ದಾಯಿತು. ರೆಡಿ ಆಗಿದ ನಂತರ ನಾನು ಕೂಡ ಪೂಜೆ ಮಾಡಿಬಿಟ್ರೆ ಆಮೇಲೆ ಮಿಕ್ಕಿದ್ದು ಜಸ್ಟ್ ತಲೆ ಬಾಚಿಕೊಂಡು ಗಂಜಿ ಕುಡಿದು ಹೋಗೋದು ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಹಾಗೆ ಯಾರೆಲ್ಲ ನನ್ನ ಒಂದು ವ್ಲಾಗನ್ನು ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ. ಕೆಲವರೆಲ್ಲ ವ್ಲಾಗ್ ಮಾಡಿ ಅಟ್ಲೀಸ್ಟ್ ವೀಕ್ಲಿ ಒಂದಾದರೂ ವ್ಲಾಗ್ ಮಾಡಿ ಅಂಥೇಳಿ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ವಾಪಸ್ಸು ವ್ಲಾಗಿಂಗ್ ಬರೋಣ ಅಂಥೇಳಿ ಮತ್ತೆ ನಾನು ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನೊಂದು ಟ್ರಯಲ್ ಎರರ್ ಥರನೇ ಶುರು ಮಾಡಿದ್ದು. ನೋಡೋಣ ನನಗೆ ಟೈಮ್ ಕೀಪ್ ಅಪ್ ಮಾಡೋಕ್ಕೆ ಆಗುತ್ತಾ ಏನು ಅಂತ ತಿಳ್ಕೊಳ್ಳೋಣ ಅಂತಲೇ ಇವತ್ತು ನಾನು ಶುರು ಮಾಡಿದೆ ವ್ಲಾಗ್ ಮಾಡೋಕ್ಕೆ. ಬಟ್ ನನ್ನ ಟೈಮ್ ತುಂಬ ಚೆನ್ನಾಗಿಯೇ ನನಗೆ ಮ್ಯಾನೇಜ್ ಆಯಿತು. ನನಗೆ ವ್ಯಾನ್ ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮಾಡಿ ನಾನು ಕಂಪ್ಲೀಟಾಗಿ ನಾನು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಇವಾಗ ಒಂದು ಹೋಪ್ ಬಂದಿದೆ, ನಾನು ವ್ಲಾಗ್ ಮಾಡ್ಕೊಂಡು ಹೋಗಬಹುದು. ಈಗನೂ ಕೂಡ ನನಗೆ ಬೇಗನೆ ಸ್ಕೂಲಿಗೆ ಹೋದರೂ ಕೂಡ ವ್ಲಾಗ್ ಮಾಡಬಹುದು ಅಂತ ಒಂದು ಹೋಪ್ ಬಂದಿದೆ. ಹಾಗಾಗಿ ಇನ್ಮೇಲೆ ವ್ಲಾಗ್ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ, ಮಿಸ್ ಮಾಡೋದಿಲ್ಲ. ಸೊ ಈಗ ನೋಡಿ ನಾನು ಕೂಡ ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಎವ್ರಿ ಟೈಮ್ ನಾನು ಪೂಜೆ ಮಾಡುವಾಗ ಆಶೀರ್ವಾದ ತಗೊಳ್ಳೋದಂತೂ ಇದ್ದೇ ಇರುತ್ತೆ. ಸೊ ಪೂಜೆ ಎಲ್ಲ ಮಾಡಿ ಅಷ್ಟೊತ್ತಿಗೆ ಕುಕ್ಕರ್ ವಿಷಲ್ ಕೂಡ ಎಲ್ಲ ಹೋಗಿತ್ತು. ಸೊ ಇವಾಗ ಒಂದ್ಸಲ ಅದನ್ನು ಮಿಕ್ಸ್ ಮಾಡಿ ಡಬ್ಬಿ ಪ್ಯಾಕ್ ಮಾಡಬೇಕಿತ್ತು. ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರು ಕೂಡ ಡಬ್ಬಿ ಪ್ಯಾಕ್ ಮಾಡಬೇಕು. ಇನ್ನು ಹಸ್ಬೆಂಡ್ ಇವಾಗ ಇಲ್ಲೇ ಇರ್ತಾರಲ್ಲ, ಅವ್ರ ಮನೆಯಲ್ಲೇ ಟಿಫನ್ ಮಾಡ್ಕೊತಾರೆ. ಅವ್ರಿಗೆ ಫಸ್ಟ್ ಶಿಫ್ಟ್ ಇದ್ದಿದ್ರೆ ನಾನು ಅವ್ರಿಗೂ ಕೂಡ ಡಬ್ಬಿನ ಪ್ಯಾಕ್ ಮಾಡಬೇಕಾಗಿರುತ್ತೆ. ಬಟ್ ಇವತ್ತು ಅವರಿಗೆ ನೈಟ್ ಮುಗಿಸಿ ಬಂದಿದ್ದರಿಂದ ಇವತ್ತು ಒಂದಿನ ಸೆಕೆಂಡ್ ಶಿಫ್ಟ್ ಇರುತ್ತೆ. ಇನ್ನು ನಾಳೆ ಎಲ್ಲ ಅಗೈನ್ ಮತ್ತೆ ಫಸ್ಟ್ ಶಿಫ್ಟೇ ಇರುತ್ತೆ. ಹಾಗಾಗಿ ಇವತ್ತಿನ ಡಬ್ಬಿ ಹಾಕೋ ಆಗಿರಲಿಲ್ಲ. ಅವರೇ ಬಂದು ಬಿಸಿ ಬಿಸಿ ಇಲ್ಲೇ ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಬ್ಬಿ ಪ್ಯಾಕ್ ಮಾಡಲಿಲ್ಲ. ಉಳಿದಂತೆ ನನಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಡಬ್ಬಿ ಪ್ಯಾಕ್ ಮಾಡಿಕೊಂಡೆ. ಚೆನ್ನಾಗಿಯೇ ಆಗಿತ್ತು. ಇವತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಗ್ರೀನ್ ಕಲರಲ್ಲಿ ಮಾಡಿದ್ದೆ ನಾನು ಬಾತು. ಚೆನ್ನಾಗಿ ಆಗಿತ್ತು ಇವತ್ತು, ಟೇಸ್ಟ್ ಕೂಡ ಚೆನ್ನಾಗೇ ಆಗಿತ್ತು. ಸೊ ಈಗ ಡಬ್ಬಿ ಎಲ್ಲ ಪ್ಯಾಕ್ ಮಾಡಿದ್ದಾಗಿದ್ದ ನಂತರ ಇನ್ನು ಸ್ವಲ್ಪ ನನ್ನ ತಲೆ ಒಂದು ಬಾಚ್ಕೊಳ್ಬೇಕು. ತಲೆ ಬಾಚ್ಕೊಂಡ್ರೆ ನನ್ನ ರೆಡಿ ಆಗೋದೆಲ್ಲ ಮುಗಿಯುತ್ತೆ. ಅದಾದ ನಂತರ ಇನ್ನು ಗಂಜಿ ಕುಡ್ಕೊಂಡು ಸ್ಕೂಲಿಗೆ ಹೊರಡೋದೇನೆ. ಸೊ ಈಗ ಕಂಪ್ಲೀಟ್ ರೆಡಿ ಎಲ್ಲ ಆಗಿದ್ದಾಯಿತು. ನಾನು ಗಂಜಿ ಕುಡಿತಾ ಕೂತಿದ್ದೆ. ಇಲ್ಲೇ ನಾನು ವಿಂಡೋ ಹತ್ರ ಕೂತ್ಕೊಂಡ್ಬಿಡ್ತೀನಿ, ಯಾಕಂದರೆ ಅಲ್ಲಿ ಎದುರುಗಡೆನೇ ನನಗೆ ಬಸ್ ಬಂದರೆ ಗೊತ್ತಾಗುತ್ತೆ ಅಂಥೇಳಿ ಇಲ್ಲೇ ಕೂತ್ಕೊಂಡು ಗಂಜಿ ಕುಡಿತಾ ಕೂತಿದ್ದೀನಿ. ಸಮ್ಟೈಮ್ಸ್ ಲೇಟ್ ಆದಾಗ ನಾನು ಅದನ್ನು ಕೂಡ ಡಬ್ಬಿಗೆ ಹಾಕ್ಕೊಂಡು ಹೋಗ್ತಾ ಬಸ್ನ ಕುಡ್ಕೊಂಡು ಹೋಗ್ತೀನಿ. ಇವತ್ತು ಟೈಮ್ ಇತ್ತು ಅಂಥೇಳಿ ಇಲ್ಲೇ ಕುಡಿದೆ. ಸೊ ನಾನು ಇವಾಗ ನೋಡಿ ಹೊರಟೆ. ಸೊ ಮನೆ ಹತ್ರನೇ ವ್ಯಾನ್ ಕೂಡ ಬಂತು. ಇವಾಗ ನಾನು ಹೋಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಬಸ್ ಬರ್ತಾ ಇದ್ದಂಗೆ ಈಗ ಬಸ್ ಹತ್ಕೊಂಡು ಹೊರಟಿದ್ದಾಯಿತು. ಸೊ ವಾಪಸ್ ಮತ್ತೆ ನಾನು ಸ್ಕೂಲಿಂದ ಬಂದ ಮೇಲೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಬರೋಷ್ಟೊತ್ತಿಗೆ ಸ್ವಲ್ಪ ಯಾಕೋ ಹೊಟ್ಟೆ ಹಸಿವು ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಂಡು ಹಾಗೆ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರು ಕೂಡ ಕೂತ್ಕೊಂಡು ಕುಡಿತಾ ಇದ್ದೀವಿ. ಸೊ ಅವನಿಗೂ ಕೂಡ ಹಾಲು ಮತ್ತು ಬ್ರೆಡ್ ಟೋಸ್ಟ್ ಕೊಟ್ಟೆ. ಹಾಗೆ ನಾನು ಕೂಡ 1-2 ಪೀಸ್ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಕುಡಿತಾ ಇದ್ದೀನಿ. ಸ್ವಲ್ಪ ಸಂಜೆ ಮಳೆ ಬಂದಿದ್ದರಿಂದ ಸ್ವಲ್ಪ ವಾತಾವರಣ ಒಂಥರ ಚಿಲ್ಲಾಗಿತ್ತು. ಹಾಗಾಗಿ ಬಿಸಿ ಬಿಸಿ ಕಾಫಿ ಕುಡಿದು ಬ್ರೆಡ್ ಟೋಸ್ಟ್ ಸ್ವಲ್ಪ ಈಗ ಟೆರೆಸ್ ಮೇಲೆ ಬಂದಿದ್ದೇನೆ. ಸೊ ನಾನು ಟೆರೆಸ್ ಮೇಲೆ ಇವಾಗ ಸ್ವಲ್ಪ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಈ ಗ್ರೋ ಬ್ಯಾಗ್ಗಳನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು, ಅದರ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೆ. ಇದು ನೋಡ್ತಿದ್ದೀರಲ್ಲ, ಇದು ಬಂದು ಡೈರಾ ಹೂವು ಅಂತ ಹೇಳ್ತಾರೆ ನೋಡಿ, ಅದು ಆ ಒಂದು ಹೂವಿನ ಗಿಡ. ಇದ್ರದ್ದು ಎಲ್ಲ ಸೀಡ್ಸ್ಗಳನ್ನೂ ಕೂಡ ನಾನು ಮೀಶೋಯಿಂದನೇ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ನಾವು ಎಷ್ಟು ಸೀಡ್ಸ್ನ ಹಾಕ್ತೀವೋ ಎಲ್ಲ ಸೀಡು ಕೂಡ ತುಂಬ ಚೆನ್ನಾಗಿ ಅದು ಮೊಳಕೆ ಬಂದು ಗಿಡ ಆಗುತ್ತೆ.
ನಾನಿಲ್ಲಿ ಒಂದಿಷ್ಟೇ ಸೀಡ್ಸ್ಗಳನ್ನು ಹಾಕಿದ್ದು ಎಲ್ಲ ಕೂಡ ಮೊಳಕೆ ಬಂದು ನೋಡಿ ಗಿಡಗಳು ಆಗಿದ್ದಾವೆ. ಡೈರಾ ಹೂವಿನ ಗಿಡ, ಇದಕ್ಕೆ ಗೆಡ್ಡೆ ಅದು ಬರುತ್ತೆ ಕೆಳಗಡೆ, ಅದನ್ನು ಕೂಡ ಹಾಕಿ ಬೆಳೆಸ್ತಾರೆ. ಸೊ ನನಗಿಲ್ಲಿ ಬೀಜ ಸಿಕ್ಕಿತ್ತು, ಅದನ್ನೇ ಹಾಕಿದ್ದೆ ನಾನು. ತುಂಬ ಚೆನ್ನಾಗಿ ಗಿಡ ಕೂಡ ಬಂದಿದೆ. ಆ್ಯಂಡ್ ಹಾಗೆ ಇದು ನೋಡ್ತಿದ್ದೀರಲ್ಲ, ಇದು ಬಂದು ಇಂಥ ಶಂಖಪುಷ್ಪ ಅಂತ ಹೇಳಿ ಕರೀತಾರಲ್ಲ, ಅದು ಕಲರ್, ಆ ಹೂವು ಒಂಥರ ಪರ್ಪಲ್ ಕಲರ್ ಹೂ ಬಿಡುತ್ತೆ ನೋಡಿ, ಶಂಖಪುಷ್ಪ. ಆ ಹೂವಿನ ಗಿಡ ಇದು ನಾನು ಕೆಳಗಡೆನೇ ಇಟ್ಟಿದ್ದೆ ಫಸ್ಟು. ಆವಾಗ ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ಗಿಡ. ಸ್ವಲ್ಪ ಮೇಲೆ ಇಟ್ಟ ಮೇಲೆ ಬಿಸಿಲು ಜಾಸ್ತಿ ಆಯಿತು ಅಂತ ಕಾಣುತ್ತೆ, ಹಾಗಾಗಿ ಸ್ವಲ್ಪ ಡಲ್ ಆಗಿದೆ ಗಿಡ, ಸ್ವಲ್ಪ ಒಣಗಿದ ಥರ ಇದೆ. ಬಟ್ ತುಂಬ ಚೆನ್ನಾಗಿ ಈಗ ಮೊಗ್ಗೆಲ್ಲ ಕೂಡ ಬಂದಿದೆ. ಆ್ಯಂಡ್ ಹಾಗೆ ಇದೇ ಪಾಟಲ್ಲಿ ನಾನು ನೋಡೋಣ ಅಂಥೇಳಿ ಬೆಂಡೆಕಾಯಿದು ಕೂಡ ಸೀಡ್ಸನ್ನು ಹಾಕಿದ್ದೆ ನೋಡಿ. 2 ಸೀಡ್ಸ್ ಹಾಕಿದೆ, ಎರಡೂ ಕೂಡ ತುಂಬ ಚೆನ್ನಾಗಿ ಗಿಡ ಬಂದಿತ್ತು. ಆ್ಯಂಡ್ ಹಾಗೆ ಒಂದು ಗಿಡದಲ್ಲಿ ಬೆಂಡೆಕಾಯಿ ಕೂಡ ಒಂದು ಬಿಟ್ಟಿತ್ತು. ಆ್ಯಂಡ್ ಇದು ಬಂದು ಗಣಗ್ಲೆ ಹೂವಿನ ಗಿಡ ಹಾಕಿದ್ದೀನಿ ಈ ಒಂದು ಪಾಟಲ್ಲಿ. ಅದ್ರ ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಇದು ಕೂಡ ಒಂದು ಬೀಜ ಮಿಸ್ ಆಗಿ ಅದರಲ್ಲಿ ಹೋಗಿದ್ದು, ಯಾವುದೋ ಶೋ ಫ್ಲವರ್ದು ಬೀಜ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇನ್ನೂ ಹೂವು ಎಲ್ಲ ಏನೂ ಬಿಟ್ಟಿಲ್ಲ, ನೋಡಬೇಕು ಯಾವ ಥರ ಹೂ ಬಿಡುತ್ತೆ ಅಂಥೇಳಿ. ಆ್ಯಂಡ್ ಅದ್ರ ಪಕ್ಕ ಈ ಒಂದು ಪಾಟಲ್ಲಿ ನಾನು ಗ್ರೋ ಬ್ಯಾಗಲ್ಲಿ ಮೆಣಸಿನ್ಕಾಯಿ ಗಿಡಗಳನ್ನು ಹಾಕಿದ್ದೆ. ಈಗ ನಾನು ಸ್ವಲ್ಪ ರೀಸೆಂಟಾಗಿ ಖಾರದ ಪುಡಿ ಮಾಡಿಸಿದ್ದಲ್ಲ, ಆಗ ಮೆಣಸಿನ್ಕಾಯಿ ಎಲ್ಲ ಒಣಗ ಹಾಕಿದ್ದಾಗ ಅದ್ರ ಬೀಜ ಕೆಳಗಡೆ ಎಲ್ಲ ಉದುರಿರುತ್ತಲ್ಲ, ಅದನ್ನು ತೊಗೊಂಬಂದು ಸುಮ್ಮನೆ ಹಾಗೆ ಚೆಲ್ಬಿಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಆ ಗಿಡನ ನಾನು ಎಲ್ಲ ಕಡೆ ಹಾಕಿದ್ದೀನಿ. ಆ್ಯಂಡ್ ಇದು ಬಂದು ಹಾಗಲಕಾಯಿದು ಗಿಡ. ಇದು ಕೂಡ ನಾನು ಎಲ್ಲ ಸೀಡ್ಸು ಅಷ್ಟೇ ನಾನು ತರಿಸಿರೋದು ಮೀಶೋಯಿಂದನೇ. ಇದ್ರದ್ದು ನಾನು 4 ಸೀಡ್ಸ್ ಏನೋ ಹಾಕಿದ್ದೆ, ಬಟ್ 2 ಗಿಡ ಅಷ್ಟೇ ಬಂದಿರೋದು. ಇದರಲ್ಲಿ ಇನ್ನೂ 2 ಸೀಡ್ಸ್ ಗೊತ್ತಿಲ್ಲ, ಯಾಕೋ ಸರಿಯಾಗಿ ಬರಲೇ ಇಲ್ಲ. ಬಟ್ ಇದ್ರ ಪಕ್ಕ ನೋಡ್ತಿದ್ದೀರಲ್ಲ, ಇದು ಬಂದು ಹೀರೆಕಾಯಿದು ಬೀಜಗಳನ್ನ ಹಾಕಿದ್ದೀನಿ. ಇದು 4ಕ್ಕೆ ನಾನು ಬೀಜನ ಹಾಕಿದ್ದು. 4 ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗಿಡಗಳು ಬಂದಿದ್ದಾವೆ ಅಂತ ಹೇಳಿ. ತುಂಬ ಅಗಲವಾಗಿ ಎಲೆ ಕೂಡ ಬಂದಿದೆ. ಇನ್ನೊಂದು 2 ದಿನಕ್ಕೆ ತುಂಬ ಚೆನ್ನಾಗಿ ಬಳ್ಳಿ ಅದು ಬೆಳ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಏನೋ ಸ್ವಲ್ಪ ಸಪೋರ್ಟಾಗಿ ಕೊಟ್ಟು ಅದನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದಷ್ಟು ಗ್ರೋ ಬ್ಯಾಗ್ಗಳನ್ನು ಇಟ್ಟು ನಾವಿಲ್ಲಿ ಗಿಡಗಳನ್ನ ಹಾಕಿದ್ದೀವಿ. ಅದು ಕೂಡ ನೋಡ್ತಿರೋದು ಫಸ್ಟ್ ಒನ್ ಬಂದು ದಾಸವಾಳದ ಕಡ್ಡಿನ ಹಾಕಿರೋದು. ಸೊ ಗಿಡಗಳನ್ನೆಲ್ಲ ಸ್ವಲ್ಪ ನೋಡಿಕೊಂಡು, ಹಾಗೆ ವಾತಾವರಣ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಳೆ ಬಂದಿದ್ದರಿಂದ. ಹಾಗೆ ಅದನ್ನು ಕೂಡ ಒಂದು ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಒಂದು ಸಣ್ಣದಾಗಿ ಅಲ್ಲಿ ನಾನು ಕೂಡ ಒಂದು ವಾಕನ್ನು ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗೋಣ ಅಂಥೇಳಿ ಇವಾಗ ಅಲ್ಲೇ ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ. ಸೊ ವಾಕ್ ಮುಗಿಸಿ ಇವಾಗ ಕೆಳಗಡೆ ಬಂದೆ ಅಡುಗೆ ಮಾಡೋಣ ಅಂಥೇಳಿ. ಆಗ ಸಂಜೆ ಆಗಿತ್ತಲ್ಲ, ಇವತ್ತು ಅಡುಗೆ ಕೂಡ ಏನು ಸಾಂಬಾರೆಲ್ಲ ಏನೂ ಇರಲಿಲ್ಲ, ಮಾಡಬೇಕಿತ್ತು. ಹಾಗಾಗಿ ಮಾಡೋಣ ಅಂಥೇಳಿ ಬಂದೆ. ಮಳೆ ಎಲ್ಲ ಬಂದಿದ್ದರಿಂದ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ಇರೋದನ್ನು ಮಾಡೋಣ ಅಂಥೇಳಿ ಇವತ್ತು ಬೇಳೆ ರಸಮ್ನ ಮಾಡ್ತಾಯಿದ್ದೀನಿ. ಈ ಥರ ಒಂದು ಮಳೆ ಎಲ್ಲ ಬಂದಾಗ ತುಂಬ ಚಳಿ ಚಳಿ ಏನೋ ಥರ ಫೀಲ್ ಆಗ್ತಿರುತ್ತೆ ಅನ್ನುವಾಗ, ಅಥವಾ ಏನಾದರೂ ಶೀತ ನೆಗಡಿ ಈ ಥರ ಎಲ್ಲ ಆಗಿತ್ತು ಅಂದಾಗ, ಆ ಥರ ಟೈಮಲ್ಲಿ ನಾವು ಈ ಥರ ರಸಮ್ನ ಮಾಡಿಕೊಂಡು ಕುಡಿಯೋದ್ರಿಂದ ಅಥವಾ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಗಂಟ್ಲು ಕೂಡ ತುಂಬಾ ಒಂಥರ ಹಿತವಾಗಿ ಅನಿಸುತ್ತೆ. ಹಾಗಾಗಿ ನಾನು ಇವತ್ತಿಲ್ಲಿ ಬೇಳೆ ಹಾಕಿ ರಸಮನ್ನು ಮಾಡ್ತಾಯಿದ್ದೀನಿ, ಜೀರಿಗೆ ಮೆಣಸೆಲ್ಲ ಬಳಸಿ. ಸೊ ಫಸ್ಟ್ ಅದಕ್ಕೋಸ್ಕರ ನಾನಿಲ್ಲಿ ಬೇಳೆನ ತೊಗೊಂಡು ಅದನ್ನು ಚೆನ್ನಾಗಿ ತೊಳಿತಿದ್ದೀನಿ. ಅಂದರೆ ನಾನಿಲ್ಲಿ ಜಸ್ಟ್ ಬೇಳೆ ತೊಗೊಂಡಿಲ್ಲ, ಬೇಳೆ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಮತ್ತು ಬೇಳೆ ತೊಗರಿಬೇಳೆ ಎರಡೂ ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ ಬೇಳೆನ ತೊಳೆದು ಮತ್ತು ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ನಾನು ಗ್ಯಾಸ್ ಹಚ್ಚಿ ಇವಾಗಲೇ ಕುಕ್ಕರ್ನ ಇಟ್ಬಿಟ್ಟಿದ್ದೀನಿ. ಅಂದರೆ ನಾನು ಮಿಕ್ಕಿದ ರೆಡಿ ಮಾಡೋ ತನಕ ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೆ ಸ್ವಲ್ಪ ನೀವಾಗಿಲ್ಲಿ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆ, ಹಾಗೆಯೇ ಹಸಿ ಕರಿಬೇವಿನ ಸೊಪ್ಪು ಮತ್ತು 1-2 ಟೊಮೊಟೊ ಎಲ್ಲನೂ ಕೂಡ ಹಾಕಿ, ಜೊತೆಗೆ 1-2-3 ಹಸಿಮೆಣಸಿನ್ಕಾಯಿ ಇಷ್ಟು ಕೂಡ ಹಾಕಿ ಅದನ್ನು ಚೆನ್ನಾಗಿ ಒಂದು 4-5 ವಿಷಲನ್ನ ತೊಗೋಬೇಕು. ಸೊ ಅದು ಚೆನ್ನಾಗಿ ಬೇಳೆ ಬೆಂದಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ರಸಮ್ಮು. ಕಟ್ಟು ಸ್ವಲ್ಪ ಗಟ್ಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಕೂಡ ಹಾಕ್ತಿದ್ದೀನಿ. ಚೆನ್ನಾಗಿ ಬೇಗ ಬೇಳೆ ಬೇಯಿಕೊಳ್ಳುತ್ತೆ ಎಣ್ಣೆ ಹಾಕಿದ್ರೆ. ಮತ್ತು ಜಾಸ್ತಿ ಎಲ್ಲ ಉಕ್ಕಿ ಅದು ಹೊರಗಡೆ ಚೆಲ್ಲೋದಿಲ್ಲ ಅದ್ರ ನೀರು ಅಂಥೇಳಿ ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು. ಹಾಗೆ ನಾನು ಇವಾಗ ನೋಡಿ ಎಲ್ಲನೂ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಟೆ. ಹಾಗೆಯೇ ಇನ್ನು ಒಗ್ಗರಣೆಗೆ ಏನು ಬೇಕೋ ಅದು ಕೂಡ ರೆಡಿ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ಕೂಡ ನಾನಿಲ್ಲಿ ನೆನೆಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ವಿಷಲೆಲ್ಲ ಬಂದಿತ್ತು. ಸ್ವಲ್ಪ ವಿಷಲ್ ತಣ್ಣಗಾಗೋಷ್ಟೊತ್ತಿಗೆ ಸ್ವಲ್ಪ ಪಾತ್ರೆಗಳಿದ್ವು ಸಿಂಕಲ್ಲಿ, ಅದನ್ನು ವಾಶ್ ಮಾಡೋಣ ಅಂಥೇಳಿ ಫಸ್ಟಿಗೆ ಪಾತ್ರೆ ವಾಶ್ ಮಾಡೋದಕ್ಕೆ ಬರ್ತಾಯಿದ್ದೀನಿ.
ಹಾಗೆಯೇ ಬೆಳಿಗ್ಗೆ ನಾವು ಒಂದಷ್ಟು ಪಾತ್ರೆಗಳನ್ನು ಕೂಡ ತೊಳೆದಿಟ್ಟು ಹೋಗಿದ್ದೆ. ಆ ಬ್ಯಾಸ್ಕೆಟ್ ಅದನ್ನು ಕೂಡ ನೀರೆಲ್ಲ ಅದು ಡ್ರೈ ಆಗಿತ್ತು, ಅದನ್ನು ಇವಾಗ ಅದು ಜಾಗಕ್ಕೆ ಸೇರಿಸ್ಬಿಟ್ಟು ನಂತರ ನಾನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಿದ್ದೀನಿ. ಮತ್ತು ಈಗ ಆಲ್ರೆಡಿ ಅಂದರೆ ಸಿಂಕ್ ತುಂಬ ಅದು ಲೋಡ್ ಆಗೋಗಿದೆ. ಸ್ಕೂಲ್ ಡಬ್ಬಿ ತೊಗೊಂಡೋಗಿದ್ದು, ಸಂಜೆ ಟೀ ಕಾಫಿ ಮಾಡಿದ್ದು ಎಲ್ಲ ಕೂಡ ಅಗೈನ್ ಮತ್ತೆ ಅದನ್ನು ಹಾಗೆ ಬಿಟ್ಟರೆ ಊಟ ಮಾಡೋ ತನಕ ಮತ್ತೆ ಅದು ಸಿಂಕು ಲೋಡ್ ಆಗಿಬಿಡುತ್ತೆ ಅಂತೇಳಿ ಫಸ್ಟಿಗೆ ನಾನು ಇವಾಗ ಹೇಗಿದ್ದರೂ ಬೇಳೆ ಅದು ವಿಷಲ್ ಎಲ್ಲ ತಣ್ಣಗಾಗೋವರೆಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲಿಗೆ ಈ ಪಾತ್ರೆ ವಾಶ್ ಮಾಡೋ ಕೆಲಸ ಆದರೆ ಮುಗಿಸ್ಕೊಬಿಡೋಣ ಅಂತೇಳಿ ಅದನ್ನು ಫಸ್ಟ್ ಮಾಡ್ಕೋತಿದ್ದೀನಿ. ಅಂದರೆ ನಾವು ಅಲ್ಲಲ್ಲೇ ಈ ಥರ ಎಲ್ಲ ನಾವು ಪಾತ್ರೆಗಳು ವಾಶ್ ಮಾಡೋದು ಅಥವಾ ಸ್ಲ್ಯಾಬ್ ಕ್ಲೀನ್ ಮಾಡೋದೆಲ್ಲ ಮಾಡ್ಕೊತಾ ಇದ್ದರೆ ನಮ್ಗೆ ಆಮೇಲೆ ಒಟ್ಟಿಗೆ ಹೆವಿ ಕೆಲಸ ಅಂತೇಳಿ ಅನಿಸೋದಿಲ್ಲ. ಸೊ ನಾನು ಯಾವಾಗಲೂ ಹಾಗೆಯೇ ಒಂದು ಕೆಲಸ ಅಂದರೆ ಒಂದೇ ಕೆಲಸ ಮಾಡ್ತಾ ಇರೋದಿಲ್ಲ ನಾನು, ಅದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಕೂಡ ಅಲ್ಲಲ್ಲೇ ಮುಗಿಸ್ಕೊತಾ ಇರ್ತೀನಿ. ಹಾಗಾಗಿ ನಾವು ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಒಂದೇ ಕೆಲಸ ಮಾಡ್ತಿದ್ದೀವಿ. ಈಗ ಅಡುಗೆ ಅಂದರೆ ಅಡುಗೆ ಮಾಡಿಕೊಂಡೇ ನಿಂತ್ಕೊಂಡ್ಬಿಟ್ರೆ ಮತ್ತೆ ಪಾತ್ರೆ ಎಲ್ಲ ಲೋಡ್ ಆಗುತ್ತೆ, ಸ್ಲ್ಯಾಬ್ ಎಲ್ಲ ಗಲೀಜಾಗುತ್ತೆ, ಅದನ್ನು ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಆ ಥರ ಮಾಡ್ಕೊಳ್ಳೋದಿಲ್ಲ. ಇವಾಗ ನೋಡಿ ವಿಷಲ್ ಬಂದು ಅದು ತಣ್ಣಗಾಗೋವರೆಗೆ ರೈಸ್ಗೂ ಕೂಡ ಇಟ್ಟಿದ್ದಾಗಿತ್ತು, ಅನ್ನ ಕೂಡ ಇಟ್ಬಿಟ್ಟು ಅದು ವಿಷಲ್ ಎಲ್ಲ ಬರೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ರೆ ಈ ಕೆಲಸ ಕೂಡ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ. ಇನ್ನು ಆಮೇಲೆ ಜಸ್ಟ್ ಅದು ನಾವು ಸಾಂಬಾರು ಒಗ್ಗರಣೆ ಮಾಡಿಕೊಂಡು ಊಟ ಮಾಡೋದಷ್ಟೇ ಅಲ್ವಾ. ಹಾಗಾಗಿ ನಾನೀಗ ಪಾತ್ರೆನೆಲ್ಲ ವಾಶ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಅದಾದ ನಂತರ ಏನು ಊಟ ಮಾಡಿದ್ದು ಏನು ಬರುತ್ತೆ ಅದನ್ನು ಬೇಕಾದರೆ ವಾಶ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನೋಡಿ ಪಾತ್ರೆಗಳಂತೂ ಫುಲ್ಲು ಒಂದು ಬ್ಯಾಸ್ಕೆಟ್ ತುಂಬಾ ಲೋಡ್ ಆಗಿದ್ವು ಪಾತ್ರೆಗಳು, ಊಟದ ಡಬ್ಬಿಗಳು, ಹಾಗೆ ವಾಟರ್ ಬಾಟಲ್ಸು, ಕಾಫಿ ಟೀ ಮಾಡಿರೋದು, ಬೆಳಗ್ಗೆ ಟಿಫನ್ ಮಾಡಿರೋದು, ಹೀಗೆ ಎಲ್ಲ ಪಾತ್ರೆ ಸಿಂಕ್ ತುಂಬ ತುಂಬಿರುತ್ತೆ. ಅದನ್ನು ಹಾಗೆ ಬಿಟ್ಟು ಕೆಲಸ ಮಾಡೋದಕ್ಕೆ ನನಗಂತೂ ಮನಸ್ಸು ಬರೋದೇ ಇಲ್ಲ. ಹಾಗಾಗಿ ಈಗ ಪಾತ್ರೆ ಎಲ್ಲ ವಾಶ್ ಆಗಿದ್ದಾಯಿತು. ಹಾಗೆ ರೈಸ್ ಕೂಡ ಮಾಡಿದ್ದಾಗಿತ್ತು, ವಿಷಲ್ ಕೂಡ ತಣ್ಣಗಾಗಿತ್ತಲ್ಲ ಸಾಂಬಾರ್ದು. ಸ್ವಲ್ಪ ಫಸ್ಟಿಗೆ ನಾನು ಬೇಳೆನೆಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು ಸಲ ಅದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ರೆ ಕಂಪ್ಲೀಟ್ ಅದು ಒಂದು ಏನು ಅದರ ಕಟ್ಟೆಲ್ಲ ಬಿಟ್ಕೊಂಡು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂಥೇಳಿ. ಅದು ಕಾಳು ಥರ ಇದ್ದರೆ ಹಾಗೆ ಇದ್ದರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಹಾಗಾಗಿ ನಾನು ನೀಟಾಗಿ ಬೇಳೆನೆಲ್ಲ ಸ್ವಲ್ಪ ಈ ಥರ ಮ್ಯಾಶ್ ಇರೋದನ್ನು ಮ್ಯಾಶ್ ಮಾಡಿಬಿಟ್ಟು ಇನ್ನು ನಮಗೆ ಎಷ್ಟು ನೀರು ಬೇಕು ನೋಡಿ ಅದರದ್ದು ಅಳತೆಗೆ ಅಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೋಬೇಕು. ನಾನು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಇದಕ್ಕೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಜೀರಿಗೆ ಮತ್ತು ಮೆಣಸು. ಅದನ್ನು ನಾನಿಲ್ಲಿ ಫಸ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಈ ಥರ ಹುರಿದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ಅದ್ರ ಅರೋಮಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಇದನ್ನು ಯಾರಾದರೂ ಮಾಡಿಲ್ಲ, ಇದು ನಿಮಗೆ ಗೊತ್ತಿಲ್ಲ ಅಂದರೆ ಈ ಒಂದು ರಸಮನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಫಸ್ಟಿಗೆ ಇಲ್ಲಿ ಒಂದು ಸ್ಪೂನಷ್ಟು ಮೆಣಸನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಮೆಣಸು ಎರಡು ಒಟ್ಟಿಗೆ ಹಾಕಬಾರ್ದು, ಯಾಕಂದರೆ ಜೀರಿಗೆ ತುಂಬ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ. ಸ್ವಲ್ಪ ಮೆಣಸು ಫ್ರೈ ಆಗೋದು ಲೇಟು. ಹಾಗಾಗಿ ಫಸ್ಟಿಗೆ ಮೆಣಸನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಅದನ್ನು ನಾವು ಫ್ರೈ ಮಾಡಿಕೊಂಡು ಅದು ಫ್ರೈ ಆದ ನಂತರ ನೆಕ್ಸ್ಟ್ ಅದಕ್ಕೆ ನಾವು ಜೀರಿಗೆ ಹಾಕ್ಕೋಬೇಕು. ನಾವು ಮೆಣಸು ಏನು ತೊಗೊಂಡಿದ್ದೀವೋ ಮೆಣಸಿನ 1.5 ಪಟ್ಟಷ್ಟು ಜೀರಿಗೆ ತೊಗೋಬೇಕು. ಇವಾಗ 1 ಸ್ಪೂನ್ ನಾನು ಮೆಣಸು ಹಾಕಿದ್ದೀನಿ ಅಂದರೆ ನಾನು ಇಲ್ಲಿ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ಎರಡೂ ಕೂಡ ಚೆನ್ನಾಗಿ ಡ್ರೈ ರೋಸ್ಟನ್ನು ಮಾಡಿಕೊಂಡು ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿಯುತ್ತೆ ಅಲ್ಲಿರೋದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನಾವು ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಇದಾದ್ಮೇಲೆ ನಂತರ ಅದಕ್ಕೆ ಏನು ಹುಣಸೆ ಹಣ್ಣಿನ ರಸನೂ ಕೂಡ ಇವಾಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಸ್ಕ್ವೀಸ್ ಮಾಡಿ ಹುಣಸೆ ಹಣ್ಣಿನ ರಸನ ಹಾಕಿ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ಅದನ್ನು ರಸಮನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಲಾಸ್ಟಿಗೆ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ವಲ್ಲ ಆ ಜೀರಿಗೆ ಮೆಣಸಿನ ಪೌಡರ್ನ ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡೋದು. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡಿದ್ರೆ ನೋಡಿ ಸಾಂಬಾರು ರೆಡಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಾಯಿ ತುರಿ ಬೇಕಾದ್ರೆ ಅದನ್ನು ಕೂಡ ನೀವು ಹಾಕ್ಕೋಬಹುದು. ನಾನು ಇಲ್ಲಿ ಕಾಯಿ ತುರಿ ಏನು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ಫ್ರೆಶ್ ಕಾಯಿ ತುರಿ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಸಾಂಬಾರು ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ರೆಡಿ ಆಗಿದ್ದೆ. ಇದನ್ನು ಜಸ್ಟ್ ಈಗ ಅನ್ನದ ಜೊತೆ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ಜೊತೆಗೆ ನೀವು ಹಪ್ಪಳನೋ ಅಥವಾ ನೀವು ಕಬಾಬ್ದು ಅಥವಾ ಬಜ್ಜಿನೋ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ತಿಂತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ಡೈಲಿ ವ್ಲಾಗ್ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.